ಜೈ ಗಂಗಾಗೋಸ್ಕರ 8 ವರ್ಷದಿಂದ ಕಾಯ್ತಾ ಇದ್ದಾನಮ್ಮ. ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ ಗಂಗನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ. ಗಂಗಾನೇ ಜೀವನ, ಉಸಿರು, ಪ್ರಾಣ ಅಂತ ಬದುಕ್ತಿದ್ದಾನೆ. ಪ್ರೀತಿಸ್ಬೇಕು ಅಂದ್ರೆ ಕಾಯ್ಬೇಕಮ್ಮ. ಪ್ರೀತಿ ಸಿಗ್ಬೇಕು ಅಂದ್ರೆ ತಾಳ್ಮೆ ಇರಬೇಕು. ಪ್ರೀತಿ ಒಂದು ವರ, ಅದು ಸಿಗ್ಬೇಕು ಅಂದ್ರೆ ತಪಸ್ ಮಾಡ್ಬೇಕು. ನಿನ್ಗೆ ರಾಮಾಯಣ ಗೊತ್ತೇ ಇರುತ್ತೆ. ರಾಮಂಗೋಸ್ಕರ ಸೀತೆ ಕಾದ್ಲು, ಅದಕ್ಕೆ ರಾಮ ಸಿಕ್ಕಿದ್ದು. ಅದೇ ಶೂರ್ಪನಕ್ಕಿ ಆತ್ರಪಟ್ಟು ಕಿವಿ ಮೂಗ್ನ ಕಳ್ಕೊಂಡ್ಲು. ಈಗ ಗಂಗಾ ವಿಷಯ ಯಾಕೆ ಬಂತು? ಗಂಗಾ ತರ ಸೀತೆ ತರ ಪ್ರೀತ್ಸು ಅಂತ ಹೇಳ್ತಿದ್ದೀನಿ. ಅವಳು ಸತ್ತೋದ್ಲು ಅಲ್ವಾ ಅಜ್ಜಿ? ಬದುಕಿದಾಳೆ ಅನ್ನೋದು ಸುಳ್ಳಲ್ವಾ? ಅವಳು ತಿರುಗಿ ಬರಲ್ಲ ಅಲ್ವಾ? ಈಗ ಅವಳ ಟಾಪಿಕ್ ಬೇಡ ಅಲ್ವಾ? ಹೌದಮ್ಮ, ಬೇಕಾಗಿಲ್ಲ. ನಿತ್ಯ, ನೀನು ಹೊರಗಡೆ ಹೋಗಿ ವೇಟ್ ಮಾಡು. ಐ ಸೆಡ್ ಗೋ. ಅಜ್ಜಿ, ಗಂಗಾ ವಿಷಯದ ಬಗ್ಗೆ ಎಷ್ಟು ಇಮೋಷ್ನಲ್ ಆಗಿದ್ದೀರಲ್ಲ, ನಿಮ್ಗೇನಾದ್ರೂ ಗೊತ್ತಾಗಿದ್ಯಾ? ಗೊತ್ತಿದ್ರೆ ಹೇಳಿ. ಹೇಳ್ಬೇಕಾದವ್ರೆ ಹೇಳ್ತಾರೆ. ಇನ್ ಸ್ವಲ್ಪ ಹೊತ್ತಿರು, ಜೈ ಬರ್ತಾನೆ. ಏನಾದ್ರೂ ಗುಡ್ ನ್ಯೂಸ್ ಹೇಳ್ತಾನ ಅಜ್ಜಿ ಅವನು? ನಿನ್ ತಾಯಿ ಹೃದಯನ ನಾನು ಅರ್ಥ ಮಾಡ್ಕೋತೀನಿ. ಗಂಗಾನ ನೀನು 9 ತಿಂಗಳು ಹೊತ್ತಿದ್ಯಾ. ಈ 8 ವರ್ಷದಿಂದ ಗಂಗಾ ನೆನ್ಪನ್ನು ಹೊತ್ತಿದ್ಯಾ ಅನ್ನೋದು ನನಗೆ ಗೊತ್ತು. ಇನ್ನು ನಿನ್ಗೆ ಯಾವ ನೋವು ಇರಲ್ಲಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ನಿಮ್ಮ ಮಾತನ್ನು ಕೇಳ್ತಿದ್ರೆ ನಂಗವಳು ಬದುಕಿದಾಳೆ ಅಂತ ಅನಿಸ್ತಾ ಇದೆ ಅಜ್ಜಿ. ಎದೆ ಜೋರಾಗಿ ಬಡ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಸಡನ್ ಆಗಿ ಮುದ್ಕಿ ಗಂಗಾ ಟಾಪಿಕ್ ಯಾಕೆ ತಂದ್ಲು? ಅವಳ ಮಾತಿಗೆ ಏನು ಅರ್ಥ? ಅವಳ ನೋಟದಲ್ಲಿ ನನ್ನ ಮೇಲೆ ಕೋಪ, ಅಸಹ್ಯ ಯಾಕಿತ್ತು? ಅವಳು ನನಗೆ ಏನೋ ಹೇಳಕ್ ನೋಡ್ತಿದ್ದಾಳೆ, ಆದ್ರೆ ಹೇಳ್ತಿಲ್ಲ. ಎಸ್, ಸಮಥಿಂಗ್ ಇಸ್ ರಾಂಗ್. ಜೈ ಇನ್ನೂ ಬರ್ದೇ ಇರೋದಕ್ಕೆ ಏನೋ ರೀಸನ್ ಇದೆ. ಎಲ್ಲಿದ್ಯಾ ಜೈ? ವೇರ್ ಆರ್ ಯು? ಇನ್ನು ಹೊಡ್ತೀವಿ ನಣಿ. ಇನ್ನ ಸ್ವಲ್ಪ ತಿರಿ. ಈಗಲೇ ಲೇಟ್ ಆಗಿದೆ ದಿವ್ಯಾ, ಹೊರಡ್ಲಿ. ಅಂದ್ರೆ ಇವತ್ತಿಲ್ಲೇ ಇದ್ದು ನಾಳೆ ಹೋಗ್ಬೋದಲ್ಲ ಅಂದಿದ್ದು ಅಣ್ಣ. ಮನೇಲಿ ಅಜ್ಜಿ ಒಬ್ರೇ ಇದ್ದಾರೆ ದಿವ್ಯಾ, ನಾಳೆ ಮತ್ತೆ ಬರ್ತೀವಿ. ನಿಜನಾ? ಹೌದು ಬಂಗಾರಿ, ನಾಳೆ ಮತ್ತೆ ಬರ್ತೀನಿ. ಮತ್ತೆ ಯಾಕೆ? ವರ್ಕ್ ಮಾಡಕ್ಕೆ ಅಭಿ. ಅದಕ್ಕೆ ಆಫೀಸ್ಗೂ ಹೋಗ್ಬೇಕಲ್ಲ. ವರ್ಕ್ ಫ್ರಮ್ ಹೋಮ್ ಅಭಿ ಯಜಮಾನ್ರೆ. ಅವ್ರ ಮನೆಯಲ್ಲೇ ಕೆಲಸ ಮಾಡ್ಬೋದಲ್ವಾ? ಪ್ರಜೆಗಳಿಗಾಗಿ ನಾಯಕ ಅನ್ನೋ ತರ ಪಿ ಎಗಾಗಿ ಬಾಸ್ ಅನ್ನೋ ಕಾನ್ಸೆಪ್ಟ್ ಅಭಿ ಇದು. ಈ ತರದ್ ಕಾನ್ಸೆಪ್ಟ್ ನಾನು ಎಲ್ಲೂ ಕೇಳಿಲ್ಲ. ಆದ್ರೂ ಹಾಗೆ ಕೇಳಬಾರ್ದು ಅಭಿ, ನೀನು ಚಿಕ್ಕವನು, ನನಗೆ ಗೊತ್ತಾಗಲ್ಲ. ನಾವು ಹೋಗಿ ಬರ್ತೀವಮ್ಮ. ಮೇಡಮ್, ನಾಳೆ ನೀವು ಬರ್ತೀರಾ? ನಾನ್ ಬರ್ದಿದ್ರೆ ಹೇಗಮ್ಮ? ಆಫೀಸ್ ವರ್ಕ್ಗೂ ನಿಮಗೂ ಏನು ಸಂಬಂಧ ಆಂಟಿ? ನಮ್ಮ ಕಂಪ್ನಿಲಿ ಚಿಕ್ಕಮ್ಮನು ಒನ್ ಆಫ್ ದಿ ಬೋರ್ಡ್ ಡೈರೆಕ್ಟರ್ ಅಭಿ. ನಮ್ಮ ಕಂಪ್ನಿ ಅಂದರೆ ನಮ್ದಂದ್ರೆ ನಮ್ಮೆಲ್ಲಾರ್ದು ಕಂಪ್ನಿ ಅಂತ ಅರ್ಥ ಅಭಿ ಯಜಮಾನ್ರೆ.
ಜೈ ಅಂಕಲ್ ಕಂಪ್ನಿಲಿ ನಾವೆಲ್ಲ ಪಾರ್ಟ್ನರ್ಸ್. ಬರ್ತೀನಿ. ನೀವೇನೋ ಹೋಗ್ತೀನಿ ಅಂತಿದ್ದೀರಾ ಸರ್. ಮೇಡಮ್ ನೋಡಿದ್ರೆ ಇರಿ ಅಂತಿದ್ದಾರೆ. ಇರ್ಬೇಕಲ್ವಾ ಸರ್? ನಮ್ಮಮ್ಮ ಯಾವಾಗಿರು ಅಂದ್ಲು ಆಂಟಿ? ದಿವ್ಯಾ ಹೇಳಿದ್ಲು ಅಬ್ಬಿ ಅವರೇ. ದಿವ್ಯಾ ಹೇಳಿದ್ರೆ ಅಮ್ಮ ಹೇಳಿದಾಗ? ಅಮ್ಮ ಅವ್ರಿಗಿರೋ ಕೇಳಮ್ಮ. ಬಾಯ್. ಪಾಪ ಮೇಡಮ್ನ ಬಿಟ್ಟು ಸರ್ಗೆ ಹೋಗಕ್ಕಾಗ್ತಿಲ್ಲ ಕಣೆ ಮೀನಾಕ್ಷಿ. ಏನೋ ಒಂದ್ ಹೇಳಿ ಸರ್, ಇಲ್ಲೊಂದ್ ಸ್ವಲ್ಪ ತಿರೋಂಗ್ ಮಾಡ್ರಿ. ಕೇಶವ, ಏನಾದ್ರೂ ಐಡಿಯಾ ಇದ್ರೆ ಹೇಳು, ಸಾರ್ನ ಮತ್ತೆ ವಾಪಸ್ ಕರ್ಸು. ಜೈ ಅಂಕಲ್, ನಿಮ್ ಫೋನ್ ತಗೊಂಡ್ರಾ? ಮರ್ತೋಗ್ ಒಳಗಡೆ ಇಟ್ಟಿದ್ದೀರಾ ಅಂತ ನೋಡಿ. ಹೌದು, ಫೋನ್. ನಾನು ಫೋನ್ ಮಾಡ್ತಿದ್ದೀನಿ. ಒಳಗಿದೆ, ನೋಡ್ಲಾ? ನೋಡಿ ಸರ್. ನಿಲ್ಲಿ, ನಿಮ್ಮ ಫೋನ್ ನಮ್ಮನೇಲಿ ಯಾಕಿರತ್ತೆ? ಸಾರ್ ಆಗ್ಲೇ ನಿಮ್ಮನೇಲೆ ಅಲ್ವಾ ಊಟ ಮಾಡಿದ್ದು ಅಭಿ? ಆಮೇಲೆ ನಿಮ್ಮ ಮನೆಗೆ ಬಂದ್ರಲ್ಲ. ನಮ್ ಮನೇಲಿ ಸರ್ ಫೋನ್ ಇಲ್ಲ ಅಭಿ ಅವರೇ. ನಿಮ್ಮನೇಲೇ ಇರಬೇಕು. ಒಂದ್ಸಲ ಹೋಗಿ ನೋಡಿ ಬರಲಾ? ಫೋನ್ ನಿಮ್ಮ ಜೇಬಲ್ಲೇ ಇದೆ. ಫೋನ್ ನನ್ನ ಜೇಬಲ್ಲೇ ಇದೆ. ಎಸ್, ನನ್ನ ಹತ್ರನೇ ಇದೆ. ಅದೇ ನಾನೇ ಸರಿಯಾಗಿ ನೋಡಲಿಲ್ಲ. ಬರ್ತೀನಿ. ಬರ್ತೀನಿ. ಅಂಕಲ್, ಪರ್ಸ್ ಮಾಡ್ತೋಗಿದ್ದೀರಾ ಅಂತ ನೋಡಿ. ಅವನಿಗೇನಾದರೂ ಮರವಿನ ಕಾಯಿಲೆನಾ? ಪ್ರತಿಯೊಂದು ನೆನ್ಪು ಮಾಡಬೇಕಾ? ಅರೆ ತಪ್ಪು ಅಭಿ, ಹಾಗೆ ಹೇಳ್ಬಾರ್ದು. ಪರ್ಸ್ ಇಲ್ಲ. ಮೇ ಬಿ ಒಳಗೆ ಮರ್ತಿರ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಕೇಶವ, ಥ್ಯಾಂಕ್ ಯು ನೆನ್ಪು ಮಾಡಿದ್ದಕ್ಕೆ. ಮತ್ತಿನ್ಯಾಕೆ ಸರ್ ತಡ? ಒಳಗಡೆ ಇದೆಯಾ ನೋಡಿ ಸರ್. ನೋಡ್ಬೋದಾ? ನಾನು ತಂದ್ಕೊಡ್ತೀನಿ. ಅಭಿ ಯಜಮಾನ್ರೆ, ಅಂಕಲ್ ಪರ್ಸ್ ಹೆಂಗಿದೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಅಂಕಲೇ ಹುಡುಕ್ಲಿ. ನೀವು ಹೋಗಿ ಅಂಕಲ್, ಹುಡುಕಿ. ಮೇಡಮ್ ಅವರೇ, ನೀವು ಕೂಡ ಹೋಗಿ ಸರ್ಗೆ ಹೆಲ್ಪ್ ಮಾಡಿ. ಹೋಗಮ್ಮ, ನಿಮ್ಮನೇಲಿ ಅವನಿಗೇನು ಗೊತ್ತಾಗೋದಿಲ್ಲ. ನಾನು ಹೋಗಿ ಸಹಾಯ ಮಾಡ್ತೀನಿ. ನಾನು ಕೂಡ ಬರ್ತೀನಿ ಅಣ್ಣ.
ನೀವಿರ್ರಪ್ಪ. ನೀನ್ ಹೋಗಮ್ಮ. ಅಭಿ ಯಜಮಾನ್ರೆ, ಅಮ್ಮವ್ರೆ ನೀವು ಇಲ್ಲಿ ಸ್ವಲ್ಪ ಬನ್ನಿ. ನಿಮ್ಗೊಂದು ವಿಷಯ ಹೇಳ್ಬೇಕು. ಬೇಗ ಬನ್ನಿ ಅಮ್ಮವ್ರೆ, ಬನ್ನಿ. ನೀನ್ ಹೋಗಮ್ಮ. ಸರ್, ಏನ್ರಿ? ನಿನ್ ಪರ್ಸ್ ಸಿಕ್ತಾ? ನಾನು ಹುಡ್ಕೊಡ್ತೀನಿ, ಇರಿ. ಬೇಡ ರೀ, ನಾನೇ ಹುಡುಕ್ತೀನಿ. ಪರವಾಗಿಲ್ಲ ರೀ, ನಾನು ಹುಡ್ಕೊಡ್ತೀನಿ. ನಿಮ್ಗೆ ಯಾಕ್ರಿ ಶ್ರಮ? ಅಯ್ಯೋ, ಪರವಾಗಿಲ್ಲ. ಅರೆ, ನಿಮ್ ಪರ್ಸ್ ಇಲ್ಲೇ ಇದೆ. ಅಬ್ಬಾ, ಅಯ್ಯೋ ಸಾರಿ ಯಜಮಾನ್ರೆ, ನೋಡ್ಲಿಲ್ಲ. ಪರವಾಗಿಲ್ಲ ಬಂಗಾರ. ಪರವಾಗಿಲ್ವಾ? ಏಯ್, ಮತ್ತೆ ಯಾಕೆ ಡಿಕ್ಕಿ ಹೊಡೆದೆ? ಮತ್ತೆ ಒಂದ್ಸಲ ಗುದ್ದಿದ್ರೆ ಕೊಂಬರುತ್ತೆ. ಪರವಾಗಿಲ್ವಾ? ಅಬ್ಬಾ, ನೀವು ಗುದ್ದಿದ್ರಲ್ಲ. 3 ಸಲ ಗುದ್ದಿದ್ರೆ ಮುತ್ತು ಸಿಗುತ್ತೆ. ಪರವಾಗಿಲ್ಲ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಸರ್, ನೀವು ಇದಕ್ಕೂ ಮೊದಲು ಯಾವಾಗಾದರೂ ನನಗೆ ತಲೆಯಿಂದ ಗುದ್ದಿದ್ರಾ? ಗುದ್ದಿರೋ ಹಾಗೆ ನಿಮ್ಗೇನಾದರೂ ನೆನಪಾಯ್ತಾ?
ಅದು ಅಂದರೆ ಏನೋ ಏನೋ ನೆನಪು ಬಂದು ಹೋದಾಗಿದೆ. ಅದೇನೋ ಅಂತಾರಲ್ಲ. ಒಂದ್ಸಲ ಡಿಕ್ಕಿ ಕೊಟ್ರೆ ಕೊಂಬು ಬರುತ್ತೆ. ಹೌದು ಸರ್. ಮತ್ತೆ ಎರಡನೇ ಸಲ ಡಿಕ್ಕಿ ಕೊಡಲ್ವಾ? ಅಂದ್ರೆ ಕೊಂಬಂದ್ರೆ ನೀವು ಚೆನ್ನಾಗಿ ಕಾಣಲ್ಲ, ನಾನು ಚೆನ್ನಾಗಿ ಕಾಣಲ್ಲ. ಹಾಂ, ನಿಜನೇ ಸರ್. ಅಂದಮೇಲೆ ನೀವು ಡಿಕ್ಕಿ ಕೊಡ್ತೀರಾ ಇಲ್ಲ ನನ್ನೇ ಕೊಡು ಅಂತೀರಾ? ನಿಮ್ಮಿಷ್ಟ. ಅಮ್ಮ, ಪರ್ಸ್ ಸಿಕ್ತಾ? ಹಾಂ. ಥ್ಯಾಂಕ್ ಯು. ಹೋಗಿ ಬರ್ತೀನಿ. ಪೌಡ್ರು ಇಳಿರಿ. ಇಳಿ ಪೌಡರ್ ಅಂದ್ರೆ ಏನ್ ಇಳಿಯೋದೆ? 2 ಕಾಲಿನ ಮನುಷ್ಯ ಆಗಿದ್ದವನ್ನ 4 ಕಾಲಿರೋ ಪ್ರಾಣಿ ಮಾಡಿಬಿಟ್ಟ ಆ ದರಿದ್ರ ಡಾಕ್ಟ್ರು. ಬಾ ನಿಧಾನ ಇಳಿಸೋ. ಬನ್ನಿ. ಅಬ್ಬೋ, ನಿಧಾನ 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 ಕಿಳಿರಿ. ನಿಧಾನ ರೀ. ಹೌದು ಪೌಡ್ರು, ಇಷ್ಟು ಚಿಕ್ಕ ಗಾಯಕ್ಕೆ ಡಾಕ್ಟ್ರೇನು ಇಷ್ಟು ದೊಡ್ಡ ಕಟ್ ಕಟ್ಟಿದ್ದು? ಅಬ್ಬಾ, ಇದು ಚಿಕ್ಕ ಗಾಯನ.
ನೀನು ಅವರು ಕಟ್ಟಿರೋ ಕಟ್ಟಷ್ಟೇ ನೋಡ್ತಿದೀಯ. ಆ ಕಟ್ಟು ಒಳಗಡೆ ಗಾಯ ಎಷ್ಟಿದೆಯೋ ಅದು ಕೊಡೋ ನೋವೇನೋ ನಿನ್ಗೆ ಅರ್ಥ ಆಗ್ತಿಲ್ವೇ? ಅಪ್ಪ, ಅಬ್ಬೋ, ಕೈಕಾಲೆಲ್ಲ ಬೆಂಕಿ ಹಾಕ್ತಾ ಆಗಿದೆ. ಅಬ್ಬ, ಅಮ್ಮ, ಈ ನೋವು ಶತ್ರುಗೂ ಬರಬಾರ್ದು ಚಂದ್ರಿಕಾ. ಅಲ್ಲ, ನಾನ್ ಮಾಡಿರೋ ತಪ್ಪೇನೆ? ಅಲ್ಲಿಂದ ತಪ್ಪಿಸ್ಕೊಂಡಿದ್ದೆ ಅಷ್ಟೇ. ಅಷ್ಟು ಮಾತ್ರಕ್ಕೆ ಯಾರೋ ಸ್ಮಗ್ಲರ್ನ ಕಿಲ್ಲರ್ನ ಎನ್ಕೌಂಟರ್ ಮಾಡಿರೋ ಹಾಗೆ ಹಿಂದೆ ಬುಲೆಟ್ ಹೊಡಿತಾನ ಆ SI.